ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ಯುವಕರ ಪಾತ್ರ ಮುಖ್ಯ. ಬಸವರಾಜ ಹುಂದ್ರಿ, ಎಂ ಕನ್ಮರಡಿ. ಸದೃಢ ರಾಷ್ಟ್ರ ಕಟ್ಟುವಲ್ಲಿ ಯುವಕರ ಪಾತ್ರ ಪ್ರಮುಖವಾಗಿದ್ದು, ಭಾರತೀಯ ಜನತಾ ಪಕ್ಷ ಬಿಜೆಪಿ ಯುವ ಕಾರ್ಯಕರ್ತರು ಜಾತ್ಯತೀತವಾಗಿ ಪಕ್ಷವನ್ನು ಸಂಘಟನೆ ಮಾಡಿ ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಬರಬೇಕು ಎಂದು ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಬಸವರಾಜ ಹುಂದ್ರಿ ಅವರು ಹೇಳಿದರು. ರವಿವಾರ ಅವರು ಯಮಕನ್ಮಡಿ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಯಮಕನ್ಮಡಿ ಮತಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಸಭೆಯಲ್ಲಿ ಮಾತನಾಡಿದರು. ಯಮಕನ್ಮಡಿ ಮತಕ್ಷೇತ್ರದಲ್ಲಿ ಯುವಕರು ಬಿಜೆಪಿ ಪಕ್ಷವನ್ನು ಸಕ್ರಿಯವಾಗಿ ಸಂಘಟನೆ ಮಾಡುತ್ತಿರುವುದು ಜೊತೆಗೆ ಯಮಕನ್ಮಡಿ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿ ಎಂದು ಬಸವರಾಜ ಹುಂದ್ರಿ ಹೇಳಿದರು. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ರಮೇಶ್ ಕಾಳನ್ನವರ್, ಯಮಕನ್ಮಡಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ರಾಜು ಗುಡಾಜ್ ಮಾತನಾಡಿದರು. ಸಭೆಯಲ್ಲಿ ಉತ್ತರ ಮಂಡಳ ಅಧ್ಯಕ್ಷ ಶ್ರೀ ಶ್ರೀಶೈಲ್ ಯಮಕನ್ಮಡಿ, ಮಹಾವೀರ್ ನಾಶಿಪುಡಿ, ಈರಣ್ಣ ಗುರವ್, ಸಂತೋಷ್ ಪಾಟೀಲ್, ಈರಪ್ಪ ಪಾಟೀಲ್, ಸಂಗಮೇಶ್ ದುರ್ದುಂಡಿ, ನಾಗಮ್ಮ ದುರ್ದುಂಡಿ, ಪ್ರಜ್ವಲ್ ಪಾಟೀಲ್, ಭರ್ಮಾ ಸಣದಿ ಸೇರಿದಂತೆ ಯಮಕನ್ಮಡಿ ಮತಕ್ಷೇತ್ರದ ಸಮಸ್ತ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಯಮಕನ್ಮಡಿ. ಭಾರತೀಯ ಜನತಾ ಪಕ್ಷ ಯಮಕನ್ಮಡಿ ಮಂಡಲದ ಈ ಯುವ ಮೋರ್ಚಾ ಒಂದು ಕಾರ್ಯಕಾರಿಣಿ ಸಭೆಗೆ ಆಗಮಿಸಿದಂಥ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯ ಸಹೋದರ ಮಿತ್ರರಾದಂಥ ರಮೇಶ್ ಕಾಳನ್ನವರಿಗೆ ನನ್ನ ಈ ಯಮಕನ್ಮಡಿ ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಮತ್ತು ಮಂಡಲದ ಅಧ್ಯಕ್ಷರಾದಂಥ ಶ್ರೀಶೈಲಣ್ಣ ಯಮಕನ್ಮಡಿ ಅವರೇ ಹಾಗೂ ಈ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದಂಥ ರಾಜು ಗುಡಾಜ್ ಅವರೇ ಮತ್ತು ಜಿಲ್ಲೆಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಂಗಮೇಶಣ್ಣ ಅವರೇ, ಪ್ರಜ್ವಲಣ್ಣ ಅವರೇ ಹಾಗೂ ಈ ನಮ್ಮ ಮಂಡಲದ ಹಿಂದೂಸ್ಥಾನದ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಹಿರಿಯರಾದಂಥ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಮಗಣ್ಣ ನಾಶಿಪುರ ಅವರೇ, ಎಲ್ಲರಿಗೂ ನಾನು ವಿಶೇಷವಾಗಿ ಯುವ ಮೋರ್ಚಾ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನೊಂದು ಕ್ರಿಯೆಯನ್ನು ಕೊಟ್ಟಿದ್ದರು. ಭಾರತೀಯ ಜನತಾ ಪಕ್ಷದ ಬದಲ ನಮ್ಮ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಸತತವಾಗಿ ಅಧಿಕಾರವನ್ನು ನಡೆಸಿ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಅತ್ಯುತ್ತಮವಾದಂಥ ಆಡಳಿತ ಮತ್ತು ಸ್ವಚ್ಛವಾದ ಆಡಳಿತ, ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ಕೊಟ್ಟಂಥ ನರೇಂದ್ರ ಮೋದಿಜಿಯವರ ಆಡಳಿತಕ್ಕೆ 12 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಯುವ ಮೋರ್ಚಾದಿಂದ ನಾವು ಒಂದು ಅಭಿಯಾನ ಮಾಡಬೇಕು, ಸ್ವಚ್ಛತಾ ಅಭಿಯಾನ ಮಾಡಬೇಕು, ಯುವ ಮೋರ್ಚಾದಿಂದ ಸ್ವಚ್ಛತೆ ಮಾಡಬೇಕು ಮತ್ತು ವಿವಿಧ ಸ್ಥಳದಿಂದ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡುವ ಮುಖಾಂತರ ಪ್ರತಿಯೊಬ್ಬರು 5 ಸಸಿಯನ್ನು ನೆಡಬೇಕು ಅನ್ನುವಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾದಂಥ ರಾಜು ಗುಡಾಜ್ ಅವರು ಎಲ್ಲ ಯುವ ಮೋರ್ಚಾದ ತಮ್ಮ ಟೀಮನ್ನು ಕರ್ಕೊಂಡು ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಆವರಣವನ್ನು ಸ್ವಚ್ಛಗೊಳಿಸುವ ಮುಖಾಂತರ ಆ ಭಾಗದ ಏನು ಆಸ್ಪತ್ರೆಗೆ ಬರುವಂಥ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಸಹ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿ ಅದರ ನಂತರ ಗಿಡವನ್ನು ನೆಡುವ ಮುಖಾಂತರ ಆ ಭಾಗದಲ್ಲೂ ಪರಿಸರವಾಗಿ ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತತವಾಗಿ ನಮ್ಮ ಯಮಕನ್ಮಡಿ ಕ್ಷೇತ್ರದಲ್ಲಿ ಯುವ ಮೋರ್ಚಾ ಟೀಮ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ. ಅದೇ ರೀತಿ ಎಲ್ಲ ಮೋರ್ಚಾಗಳು ಈಗಾಗಲೇ ಈಗ ತಾಸಿನ ಮುಂಚೆ ಮಹಿಳಾ ಮೋರ್ಚಾದ ಕಾರ್ಯಕ್ರಮ ನಡೀತು. ಮಹಿಳಾ ಮೋರ್ಚಾದ ಟೀಮ ನಮ್ಮ ಯಮಕನ್ಮಡಿ ಕ್ಷೇತ್ರದಲ್ಲಿ ಮೊದಲು ಇತ್ತು, ಕಾಗದಾಗ ಆ ಕಾರ್ಯಕ್ರಮ ಬರ್ತಿರ್ತಾರೆ. ಆದರೆ ಇವತ್ತಿನ ದಿನ ಇಡೀ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಎಲ್ಲರಿಗಿಂತ ಮೊದಲು ಅವರ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಮಹಿಳಾ ಮೋರ್ಚಾದ. ಆ ಮಹಿಳಾ ಮೋರ್ಚಾದ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರಿಗೂ ಒಂದು ಸಲಹೆಯನ್ನು ಕೊಟ್ಟರು. ಉಜ್ವಲ ಬಡವನಚಿಬ್ರಹ್ಮ ಅವರು ಸಾಕಷ್ಟು ವಿಷಯಗಳನ್ನು ಮಹಿಳೆಯರಿಗೆ ಹೇಗೆ ಜಾಗೃತಿ ಇರಬೇಕು ಮತ್ತು ಮಹಿಳೆಯರು ನಾವು ಹೇಗೆ ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು, ನಾವೆಲ್ಲದರಲ್ಲಿ ಮೀಸಲಾತಿ 30% ಮೀಸಲಾತಿ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದು ಬಿಲ್ ಪಾಸ್ ಮಾಡಬೇಕಂತೇಳಿ
ಅವರನ್ನು ಸ್ಪಟ್ಟು ಕೇಳಿದ್ರು ಅವಿಲ್ ಫೇಲ್ ಆಗಿರ್ಬೋದು. ಅವ್ರು ಬರುವಂಥ ದಿನಮಾನಗಳಲ್ಲಿ 30% ಮಹಿಳಾ ಮೀಸಲಾತಿ ಬಿಲ್ಲನ್ನು ಪಾಸ್ ಮಾಡೋಣ, ನಮ್ಮ ಭಾರತೀಯ ಜನತಾ ಪಕ್ಷನ ಮತ್ತೊಮ್ಮೆ ಈ ದೇಶದಲ್ಲಿ ಅಧಿಕಾರಕ್ಕೆ ತಂದ ಆ ಬಿಲ್ಲನ್ನು ಪಾಸ್ ಮಾಡುವಂಥ ಎಲ್ಲ ಕೆಲಸವನ್ನು ನಾವು ಎಲ್ಲರೂ ಮಾಡೋಣ. ಬರುವಂಥ ದಿನಮಾನಗಳಲ್ಲಿ ಸರ್ವಭಾವ ಸಮಪಾಲ ಅನ್ನುವ ನಿಟ್ಟಿನಲ್ಲಿ ಎಲ್ಲವನ್ನು ಜಾತ್ಯತೀತವಾಗಿ ರಾಜೀವ್ ಅವರು ಹೇಳಿದಾಗೆ ನಾವು ಜಾತ್ಯತೀತವಾಗಿ ಯಾವ ನಾವು ನಮ್ಮ ಜಾತಿ ಅಂದ್ರೆ ಭಾರತೀಯ ಜನತಾ ಪಕ್ಷ. ಇಲ್ಲಿ ನಾವು ಆ ಜಾತಿ ಈ ಜಾತಿ ಅನ್ನಲ್ಲ, ಇದೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸ ಮಾಡೋಣ. ಮತ್ತು ವಿಶೇಷವಾಗಿ ಎಂಪಿ ಕ್ಷೇತ್ರದಲ್ಲಿ ಬರುವಂಥ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮ ಶಾಸಕರನ್ನಾಗಿ ನಾವು ಎಲ್ಲರೂ ಮಾಡೋಣ. ಯಾಕಂದ್ರೆ ಕಳೆದ 20 ವರ್ಷಗಳಿಂದಲೂ ನಮ್ಮ ಶಾಸಕರು ಇಳಿದಿದ್ದರೂ ಸಹ, ನಮ್ಮ ಪಕ್ಷದ ಶಾಸಕರು ಇಳಿದಿದ್ದರೂ ಸಹ ತಾವೆಲ್ಲ ಗಟ್ಟಿ ಕಾರ್ಯಕರ್ತರಾಗಿ ಯಾವುದೋ ಒಂದು ಕಾರ್ಯಕ್ರಮ ಕರೆದ್ರೆ 10 ನಿಮಿಷದಾಗ ನಾವೆಲ್ಲ ಕೊಡುವಂಥ ಅಷ್ಟು ಗಟ್ಟಿ ಕಾರ್ಯಕರ್ತರು ನಾವು ಇದ್ದೀವಿ. ಈ ಕಡೆ ನಾವು ಗಟ್ಟಿದ್ದಾಗ ಇದೇ ನಮ್ಮ ದೊಡ್ಡ ಇದಲ್ಲ. ಮತ್ತು ಭಾರತೀಯ ಜನತಾ ಪಕ್ಷ ಎಂಪಿ ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡಿದಾಗ 2009ರಲ್ಲಿ 7,000 ಅಂತರನ್ನು ಈ ಕ್ಷೇತ್ರದಲ್ಲಿ ನಾವು ನೋಡಿದ್ದೀವಿ. ಅದು 13ರಲ್ಲಿ ನಮ್ಮ ಚುನಾವಣೆಯಲ್ಲಿ ಸೋತಿರ್ಬೋದು. 14ರಲ್ಲಿ ರಮೇಶ್ ಗದ್ದಿಯವರ 18 ಮತಗಳನ್ನು ಈ ಭಾಗದಾಗ ಎಂಪಿ ಕ್ಷೇತ್ರದಾಗ ನಾವು ಲೀಡನ್ನು ಭಾರತೀಯ ಜನತಾ ಪಕ್ಷ ಪಡ್ಕೊಂಡಿದೆ. ಅದೇ ರೀತಿ 19ರಲ್ಲಿ ಅನ್ನಸಾಮಾನ್ಯ ಜಿಲ್ಲೆಯವರಿದ್ದಾಗ ನಾವು 800 ಮತಗಳನ್ನು ಲೀಡನ್ನು ಕೊಟ್ಟಂಥ ಕ್ಷೇತ್ರ ಯಾವುದಂತರದ ಇದೆ ಎಂಪಿ ಕ್ಷೇತ್ರ. ಹೀಗಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಟ್ಟಿಯಾಗಿದೆ. ನಾವು ಎಲ್ಲರೂ ಕೂಡಿ ಕೆಲಸ ಮಾಡೋಣ. ಮತ್ತು ಯಾರೋ ನಾವೊಬ್ಬ ಹಿಂಬಾಲಕರಾಗಿ ಯಾವುದೋ ಒಬ್ಬ ರಾಜಕೀಯ ನಾಯಕರ ಹಿಂಬಾಲಕರಾಗಿ ಕೆಲಸ ಮಾಡಿದ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡೋಣ. ಬರುವಂಥ ದಿನಮಾನಗಳಲ್ಲಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯ ಪತಾಕೆಯನ್ನು ಹಾಕೋಣ. ನಿಮ್ಮ ಎಲ್ಲ ಸಹಕಾರ ಸಹಾಯ ಈ ಸಂಘಟನೆ ಮಾಡಲಿಕ್ಕೆ ನಾವು ಎಲ್ಲ ಕೂಡಿ ನಮ್ಮ ಮಂಡಳ ಅಧ್ಯಕ್ಷರಿಗೆ ಕೊಡೋಣ. ಮತ್ತು ನೀವು ಸಹ ಈಗಾಗಲೇ ಹೇಳಿದಾಗೆ ಮಹಿಳೆಯರನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂಘಟನೆಗೆ ತೊಡಗಿಸಬೇಕಾಗಿದೆ. ನಾವೆಷ್ಟು ಸಂಘಟನೆಯಲ್ಲಿದ್ದೀವಿ ಅಷ್ಟೇ ನಮ್ಮ ಮನೆಯಲ್ಲಿ ಇರುವಂಥ ನಮ್ಮ ಅಕ್ಕಗಿರಿರ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಡದಿಯವರಾಗಿರ್ಬೋದು, ಯಾರನ್ನ ಎಲ್ಲರೂ ನಾವು ಸೇರಿಸ್ಕೊಂಡು ಸಂಘಟನೆ ಮಾಡೋಣ. ಯಾಕಂದರೆ ಒಬ್ಬರ ಮಾಡಲಾಗೋದಿಲ್ಲ, ಅವರು ಸಪೋರ್ಟ್ ನಮ್ಗೆ ಬೇಕಾಗ್ತದೆ. ಯಾಕಂದರೆ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಹೋದ್ರೆ ಆ ಊರಾಗ ಆ ಓಣ್ಯಾಗ ಅಲ್ಲಿ ಕೂತು ತಿಳುವಳಿಕೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಅವ್ರು ಕೆಲಸ ಮಾಡುವಂಥಲ್ಲಿ ಅವ್ರಿಗೆ ನಾವಿಂಥ ಒಂದು ಕಾರ್ಯಕ್ರಮಗಳು ಕರ್ಕೊಂಡು ಬಂದ್ರೆ ಅವ್ರಿಗೂ ಗೊತ್ತಾಗ್ತೈತಿ, ಅವರು ಅಲ್ಲಿ ಹೇಳಲಿಕ್ಕೆ ಈಸಿ ಆಗ್ತೈತಿ. ಮತ್ತು ನಮ್ಮ ಮತಗಳನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಅವರ ಸಲಹೆಯನ್ನು ಸ್ವೀಕಾರ ಮಾಡೋಣ. ಯಾಕಂದರೆ ಒಳ್ಳೆ ಸಲಹೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು